ಸರ್ಕಾರ ನಾವು ಕಲಾವಿದರಿಗೆ ಸಹಾಯ ಮಾಡ್ತೇವೆ ಅಂತ ಹೇಳ್ಕೊಂಡು ಅದರ ಬೆನ್ನ ಹಿಂದೆಗೆ 16,000 ಚಿಲ್ಲರೆಯನ್ನ ಕಲಾವಿದರ ಪಟ್ಟಿ ಮಾಡಿದ್ದೇವೆ, ಅವರಿಗೆ ಹೌದು. ಸಹಾಯ ಕೊಡ್ತಾರೆ ಅಂತ ಹೇಳಿದ್ರು. ಹ್ಮ್. ನೀವು ನಿಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನೀವು ಹೇಳಿದಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದ ಆದೇಶ ಅಥವಾ ಹೇಗೆ ಅದನ್ನು ಹಂಚುತ್ತಾರೆ ಅನ್ನೋದನ್ನು ಇನ್ನೂ ಕೂಡ ಸ್ಪಷ್ಟಪಡಿಸಲಿಲ್ಲ. ಹೌದು. ಇದರ ಮಧ್ಯದಲ್ಲಿ ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ, ಇದು ಸ್ಪಷ್ಟ ಮಾಹಿತಿ ಅಲ್ಲ, ಹಾ 16,000 ಕಲಾವಿದರು ಯಾವ ನೆಲೆಗಟ್ಟಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಯಾರತ್ತಾದ್ರೂ ಕೇಳಿದ್ರೆ, ಯಾರು ಕನ್ನಡ ಸಂಸ್ಕೃತಿ ಇಲಾಖೆಯ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆಯೋ ಹಾ ಅವರನ್ನು ಮೊದಲನೆಯ ಪ್ರಿಫರೆನ್ಸ್ ಅಲ್ಲಿ ಅದನ್ನು ಮಾಡ್ತಾರೆ ಅನ್ನುವಂಥದ್ದು ನನಗೆ ತಿಳಿದು ಬಂದಿರುವಂಥದ್ದು. ಹ್ಮ್ ಈಗ ಹಾಗೆ ಆದಾಗ ಇಲ್ಲಿ ಅತ್ಯಂತ ಬೇಸರದ ವಿಷಯ ಏನು ಅಂತ ಹೇಳಿದ್ರೆ, ಕನ್ನಡ ಸಂಸ್ಕೃತಿಯ ಒಟ್ಟು ಕಲಾವಿದರ ಪಟ್ಟಿಯಲ್ಲಿ ಜಾದು ಇನ್ನೂ ಸೇರ್ಪಡೆಗೊಂಡಿಲ್ಲ. ಹ್ಮ್ 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 ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಕಲಾವಿದರ ಪಟ್ಟಿಯಲ್ಲೇ ನಾವಿಲ್ಲ, ಜಾದೂಗಾರರು ಇಲ್ಲ, ಹಾಗಾದ್ರೆ ನಮ್ಗೆ ಸಂಭಾವನೆ ಸರ್ಕಾರದಿಂದ ಸಿಗುವುದೇ ಇಲ್ಲ ಅಂತ ಅನ್ನುವಂಥದ್ದು ಸ್ಪಷ್ಟ. ಕಾರ್ಯಕ್ರಮಗಳು ಕೂಡ ಸಿಗುವುದಿಲ್ಲ ಅಂತ. ಆದ್ರೆ ಈ ಹಿಂದೆನೂ ಸಿಕ್ಕಿರ್ಲಿಲ್ಲ, ಇನ್ನು ಮುಂದೆನೂ ಕೂಡ ಜಾದೂಗಾರರು ಪರಿಗಣನೆಗೆ ಬರುವುದೇ ಇಲ್ಲ. ಖಂಡಿತ. ನನಗೆ ಬಹಳ ಬೇಸರ ಏನು ಅಂತ ಹೇಳಿದ್ರೆ, ಸುಮಾರು 300ಕ್ಕೂ ಹೆಚ್ಚು ಕಲಾವಿದರು, ಜಾದೂ ಕಲಾವಿದರು ಕರ್ನಾಟಕದಲ್ಲಿ ಇದ್ದಾರೆ. ಸಣ್ಣ ಲೆಕ್ಕಾಚಾರದ ಪ್ರಕಾರ ಅದೊಂದು 300-500 ಜನ ಇರ್ಬೋದು ಅಂತ ಅನ್ಸುತ್ತೆ ನಮ್ಗೆ. ಇಲ್ಲಿ ಸಮಸ್ಯೆ ಆಗಿರೋದು ಏನು ಅಂತ ಹೇಳಿದ್ರೆ, ಈ 300 ಅಥವಾ 500 ಜನರಲ್ಲಿ 95% ಹೆಚ್ಚು ಜಾದೂಗಾರರು ಹವ್ಯಾಸಿಗಳು. ಪೂರ್ಣಾವಧಿ ಕಲಾವಿದರು ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ, ಬಹಳ ಕಮ್ಮಿ ಸಂಖ್ಯೆಯಲ್ಲಿ. ಹಾಗಾಗಿ ಈ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇರುವಂತ ಕಲಾವಿದರು ಸರ್ಕಾರದ ಗಮನಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಖೇದದ ಮಾತು. ನಾನು ನಿನ್ನೆ ಮೊನ್ನೆ ಅಷ್ಟೇ ನಮ್ಮ ಜಿಲ್ಲೆಯಲ್ಲಿರುವಂತ ಜಾದೂ ಸಂಘಟನೆ ಆಗಿರುವಂತ ಮಂಗಳ ಮ್ಯಾಜಿಕ್ ಸರ್ಕಲ್ ಅನ್ನುವಂಥ ಸಂಸ್ಥೆ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಸ್ವರ್ಣ ಸುಂದರ್ ಅವರ ಗಮನಕ್ಕೂ ಇದನ್ನು ತಂದಿದ್ದೇನೆ. ಒಂದು ಈಗ ಜಾದೂಗಾರ ಎಲ್ಲರೂ ಕೂಡ ಸಂಘಟಿತರಾಗಿರುವಂತ ಸಮಯ ಹತ್ರ ಬಂದಿದೆ. ಈಗ ನಾವು ಸಂಘಟನಾತ್ಮಕವಾಗಿ ಸೇರ್ಕೊಂಡು ಸರ್ಕಾರದ ಗಮನವನ್ನು ನಾವು ಖಂಡಿತವಾಗಿ ಸೆಳೆಯಬೇಕಾಗಿದೆ ಅನ್ನುವಂಥದ್ದು ಈಗ ನಡೀತಿರುವಂತ ಒಂದು ಪ್ರಗತಿ ರಾಮದಾಸ್ ಅವರೇ. ಸರ್, ಈಗ ಅಂದ್ರೆ ಹವ್ಯಾಸಿ ಕಲಾವಿದರುಗಳು ಹೆಚ್ಚಿದ್ದಾರೆ ಅಂತ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಸರ್ಕಾರದ ಗಮನಕ್ಕೆ ಬಂದಿಲ್ವೋ, ಅಥವಾ ಜಾದೂಗಾರರ ಮಟ್ಟದಲ್ಲಿ ಇದನ್ನು ಸಂಸ್ಕೃತಿ ಇಲಾಖೆಯಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಸೇರಿಸುವಂತ ಪ್ರಯತ್ನಗಳು ಆಗಿಲ್ಲವೋ? ಇಲ್ಲ, ನಾನೊಬ್ಬ ವೃತ್ತಿಪರ ಕಲಾವಿದನಾಗಿ ಹೇಳಬಲ್ಲೆ ಏನು ಅಂತ ಹೇಳಿದ್ರೆ, ಜಾದೂ ಕ್ಷೇತ್ರದಲ್ಲಿ ವೃತ್ತಿಪರ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದೆ ಇರುವುದು ಒಂದು. ಎರಡನೇದು, ಜಾದೂ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ತಂಡ ಅಂತ ಹೇಳುವಂಥದ್ದು ಬಹಳ ಬೆರಳೆಣಿಕೆಯಷ್ಟು ಮಾತ್ರ ಇರುವಂತದ್ದೇ ಇವತ್ತು ಸರ್ಕಾರದ ಗಮನ ಜಾದೂ ಒಂದು ಕಲೆ ಅನ್ನುವಂಥದ್ದನ್ನು ಪರಿಗಣನೆ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಅಂತ ನನಗೊಂದು ಅನಿಸ್ತಾ ಇದೆ. ಈ ನಡುವೆ ಹೇಳಿ ಹವ್ಯಾಸಿ ಜಾದೂ ಕಲಾವಿದರಿಗೆ ನಾನು ಯಾವತ್ತು ಹೇಳ್ತಾ ಇರ್ತೇನೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರದರ್ಶನದ ಅವಕಾಶಗಳನ್ನು ಗಿಟ್ಟಿಸ್ಕೊಂಡು ಎಲ್ಲಿ ಆಗ್ತದೆ ಅಲ್ಲಿ ನಿಮ್ಮ ಊರಲ್ಲಿ ನಡೆಯುವಂತ ಜಾತ್ರೆ ಉತ್ಸವ ಅದು ಇದು ಅಂದ್ರೆ ಎಲ್ಲಿ ಸಾರ್ವಜನಿಕ ಜಾಸ್ತಿ ಸೇರುವಂತ ಕಾರ್ಯಕ್ರಮಗಳಲ್ಲಿ ಹೇಗಾದ್ರೂ ಮಾಡಿ ನೀವು ಕಾರ್ಯಕ್ರಮವನ್ನು ಗಿಟ್ಟಿಸ್ಕೊಂಡು ಕಾರ್ಯಕ್ರಮ ಮಾಡಿದಾಗ ಆಗ ಜಾದೂ ಕ್ಷೇತ್ರ ಬೆಳೀತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ.